ರಾಜ್ಯದ ಒಂದು ಇದನ್ನ ಬಾರ್ಡರ್ಸ್ ಹಂಚ್ಕೊಳ್ತೀವಿ. ಸೊ ಈ ಒಂದು ಇದರಲ್ಲಿ ನಮ್ಮ ನಿಟ್ಟಿನಲ್ಲಿ ನಮ್ಮ ಚಾಮರಾಜನಗರ ಏನು ಅಂತ ಹೇಳಿದ್ರೆ ಗ್ರೋಯಿಂಗ್ ಡಿಸ್ಟಿಕ್, ಬೆಳೆಯುವಂತ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ನಾನಾರು ಅನ್ಕೊಂಡಿದೀನಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಏನು ಈ ಉದ್ದಿಮೆದಾರರು ಈಗ ಮುಂದೆ ಉದ್ದಿಮೆ ಮಾಡ್ಬೇಕು ಅಂತ ಹೇಳಿ ಕನಸುಗಳನ್ನು ಇಟ್ಕೊಂಡಿದ್ದೀರಾ, ಖಂಡಿತ ತಾವೆಲ್ಲರೂ ಇಲ್ಲಿ ಚಾಮರಾಜನಗರದಲ್ಲಿ ಒಳ್ಳೆ ಫ್ಯೂಚರ್ ಇದೆ. ನೀವೆಲ್ಲ ನಿಮ್ಮ ಒಂದು ಏನು ಅಂತ ಹೇಳಿದ್ರೆ ಇಂಡಸ್ಟ್ರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀರಾ, ಅದನ್ನ ಮಾಡಿ. ನಮ್ದೆಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಖಂಡಿತ ನಿಮಗೆ ಸಪೋರ್ಟ್ ಇರುತ್ತೆ. ಮತ್ತೆ ರಾಜ್ಯ ಉದ್ಧಾರ ಆಗುತ್ತೆ, ಮತ್ತೆ ಆಟೋಮೆಟಿಕಲಿ ದೇಶನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ನಮ್ಮ KSFC ಫಸ್ಟ್ ಜನರೇಷನ್ ಎಂಟರ್ಪ್ರೈಸ್ ಅಂದ್ರೆ ಫಸ್ಟ್ ಟೈಮ್ ಮಾಡೋರಿಗೆ KSFC ಒಂದೇ ಸಾಲ ಸಹಾಯ ಕೊಡೋದು. ಇಲ್ಲಿ ಯಾವ ಬ್ಯಾಂಕ್ಸ್, ಸಾವಿರಾರು ಬ್ಯಾಂಕ್ಸ್ ಇದಾವೆ, ತುಂಬಾ ಇದಾವೆ, ಯಾರು ಫಸ್ಟ್ ಜನರೇಷನ್ ಅಲ್ಲಿ ಕೊಡಲ್ಲ. ಮತ್ತೆ ಈ ಹೊಸ ಉದ್ಯಮಗಳನ್ನ ಉತ್ತೇಜಿಸ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಕೊಟ್ಟಿದ್ದಾವೆ. ಸೊ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶ ಹೇಳಬೇಕು ಅಂತಂದರೆ, ಸೊ 1959 ಇದುವರೆಗೆ ಸ್ಯಾಂಕ್ಷನ್ಸ್ ಅರೌಂಡ್ 22,500 ಕೋಟಿ. ಸೊ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಇದರಲ್ಲಿ ಡಿಸ್ಬರ್ಸ್ಮೆಂಟ್ ಆಗಿರೋದು 17,500 ಕೋಟಿ. ಸೊ ಇಷ್ಟು ನಾವು ಇನ್ಸೆಪ್ಷನ್ ಇಂದ ಮಾಡಿರುವಂಥ ಕೇಸಸ್ಗಳಾಗಿದೆ. ಯಾರೇ ಈ ದೇಶದ ಮತ್ತು ವಿದೇಶದ ಮತ್ತು ನಮ್ಮ ರಾಜ್ಯದ ಯಾರೇ ಕೂಡ ಆಕ್ಸಿಡೆಂಟ್ಗೆ ಒಳಪಟ್ಟ ಸಂದರ್ಭದಲ್ಲಿ ಫಸ್ಟ್ 7 days 2.5 ಲಕ್ಷ ತನಕ ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ಯೋಜನೆಗೆ ನಾವು ಮುಂದಿನ ದಿನಗಳನ್ನು ತರಲಿಕ್ಕೆ ಬಂದ್ ಮಾಡ್ತೇನೆ. ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳಿ ನಾನು ಅವತ್ತು ಅವತ್ತು ನಾನು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹರಿಸುವಂಥ ಯೋಜನೆ ಅಂತ ಪ್ರಾರಂಭ ಮಾಡಿದ್ದೆ. ಈಗ ನಾವು 2.5 ಲಕ್ಷದಿದೆ, ಎಲ್ಲಿಯೂ ಕೂಡ 2.5 ಲಕ್ಷ ತನಕ ಅದನ್ನು ಜಾಸ್ತಿ ಮಾಡಿ ಯಾರ ಆಕ್ಸಿಡೆಂಟ್ ಒಳಪಟ್ಟಂಥ ಸಂದರ್ಭದಲ್ಲಿ ಬಹುಶಃ ಅವರಿಗೆ ನಾವು ಈ ಒಂದು ಚಿಕಿತ್ಸೆ ಕೊಡುವುದರ ವ್ಯವಸ್ಥೆಗೆ ಮುಂದಿನ ದಿನಗಳಲ್ಲಿ ಬೇಕಾಗುವಂಥ ಯೋಜನೆಯನ್ನು ಇವತ್ತು ಜಾರಿಗೆ ಇವತ್ತು ತರ್ತೇನೆ. ಯಾಕೆ ಆರೋಗ್ಯ ಅದು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಅದು ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಸುತ್ತಮುತ್ತ ಇವತ್ತು ಪರಿಸರಕ್ಕೆ ನಾವು ಹತ್ತಿರವಾಗಿದ್ದು ಸ್ವಚ್ಛತೆ ಇರುವಂಥ ಮನೋಭಾವವನ್ನು ಬಹುಶಃ ನಾವೆಲ್ಲರೂ ಇವತ್ತು ಮೈಗೂಡಿಸಿಕೊಂಡು ಬರಬೇಕು. ಯಾವಾಗ ನಾವು ಪರಿಸರದಿಂದ ದೂರ ಆಗ್ತೇವೋ ಆವಾಗ ನಮಗೆಲ್ಲ ರೋಗಗಳು ಬರ್ತದೆ. ಯಾವಾಗ ನಾವು ಪರಿಸರದ ಹತ್ತಿರ ಇರ್ತೇವೆ ಆವಾಗ ದೂರಗಳು ಕೂಡ ರೋಗಗಳು ಬಹಳಷ್ಟು ಇವತ್ತು ಕಡಿಮೆ ಇವತ್ತು ಆಗ್ತದೆ. ಟ್ರಾಮಾ ಸೆಂಟರ್ ಮಾಡ್ಲಿಕ್ಕೆ ಅಡ್ಡಿಲ್ಲ ಅನ್ನುವಂಥ ಒಂದು ಪರವಾನಗಿಯನ್ನು ಮಾತ್ರ ಅವರು ನೀಡಿದ್ರು. ಇಲ್ಲಿ ಟ್ರಾಮಾ ಸೆಂಟರ್ ಇವತ್ತು ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನ, ಅದ್ರ ಜೊತೆಗೆ ನಮ್ಮ ರೋಟರಿ ಕ್ಲಬ್ನವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಆಸ್ಪತ್ರೆಗೆ BL ಸ್ವಲ್ಪ ಹಿಂದಿದ್ರಿ ಹತ್ತದು, BL ಮುಂದೆ ಹೋಗಿಲ್ಲ ನೀವು. BL ಅವರು 2,73,00,000 ಕೊಟ್ಟರೆ ನೀವು 1,70,00,000 ಕೊಟ್ಟಿರ್ಬೋದು. ಇನ್ನೂ 1 ಕೋಟಿ ಬಾಕಿ ನಿಮ್ದು ಇದೆ ರೋಟರಿ ಕ್ಲಬ್ನವ್ರದ್ದು, ಮುಂದಿನ ದಿವಸದಲ್ಲಿ ಕೊಡಬೇಕು ಅನ್ನೋದು. Electronics and defense equipment manufacturing. Our corporate social responsibility program, we place special emphasis on nutrition, sport infra, livelihood enhancement, female health, education in the regions around our unit and any areas that need our support the most. The trauma center here that we are inaugurating today is a reflection of that commitment.